ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಥಗ್ ಲೈಫ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದೇ ತಿಂಗಳ 4ನೇ ತಾರೀಕಿನಂದು ಥಗ್ ಲೈಫ್ ಸಿನಿಮಾ ಕರ್ನಾಟಕವನ್ನು ಹೊರತುಪಡಿಸಿ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ರಿಲೀಸ್ ಆಗಿತ್ತು. ಆದರೆ ಪ್ರೇಕ್ಷಕರ ನಿರೀಕ್ಷೆಯನ್ನ ಈ ಸಿನಿಮಾ ಹುಸಿ ಮಾಡಿತ್ತು. ಕಳಪೆ ಪ್ರತಿಕ್ರಿಯೆಯಿಂದ ಈ ಸಿನಿಮಾ ಅಟ್ಟರ್ ಫ್ಲಾಪ್ ಆಗಿತ್ತು. ಈ ಮಧ್ಯೆ ಈ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದ್ರೆ ಒಂದಿಷ್ಟು ಕೋಟಿಯನ್ನ ಈ ಸಿನಿಮಾ ಬಾಚಿಕೊಳ್ತಾ ಇತ್ತು. ಆದರೆ ಇದು ಸಾಧ್ಯವಾಗಿಲ್ಲ. ಈ ಸಿನಿಮಾ ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆ. ಕಾರಣ ನಿಮ್ಗೆಲ್ಲ ಗೊತ್ತಿರುವಂತದ್ದೇ, ತಮಿಳಿನಿಂದಾಗಿ ಕನ್ನಡ ಹುಟ್ಟಿಕೊಳ್ತು ಅನ್ನುವ ಹೇಳಿಕೆಯನ್ನ ಕಮಲ್ ಹಾಸನ್ ನೀಡಿದ್ದರಿಂದಾಗಿ ಈ ಸಿನಿಮಾಗೆ ಕರ್ನಾಟಕದಲ್ಲಿ ಬ್ಯಾನ್ನ ಬಿಸಿ ಎದುರಾಗಿತ್ತು. ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಕಮಲ್ ಹಾಸನ್ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯನ್ನು ಪರಿಶೀಲನೆ ಮಾಡಿದಂತಹ ನ್ಯಾಯಮೂರ್ತಿಗಳು ಕನ್ನಡಿಗರ ಬಳಿ ಕ್ಷಮೆ ಕೇಳಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎನ್ನುವಂತೆ ಪರೋಕ್ಷವಾಗಿ ಕೋರ್ಟ್ ಹೇಳಿತ್ತು. ಇದಾದ ಬಳಿಕ ಇವತ್ತು ಈ ಒಂದು ಪ್ರಕರಣದ ಅರ್ಜಿಯನ್ನ ಕೋರ್ಟ್ ಪರಿಶೀಲನೆ ಮಾಡಿದೆ. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಇನ್ನೂ ಕ್ಷಮೆ ಕೇಳಿಲ್ಲವೇ ಅಂತ ಪ್ರಶ್ನೆ ಮಾಡಿದೆ. ಈ ಪ್ರಕರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅರ್ಜಿ ಸಲ್ಲಿಕೆ ಮಾಡಿದೆ. ಈ ವೇಳೆ ತಮ್ಮ ವಾದವನ್ನ ಕೇಳುವಂತೆ ಅರ್ಜಿಯಲ್ಲಿ ಕೋರಲಾಗಿದೆ. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಇನ್ನೂ ಕ್ಷಮೆ ಕೇಳಲಿಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಉತ್ತರಿಸಿದಂತಹ ಕನ್ನಡ ಸಾಹಿತ್ಯ ಪರಿಷತ್ನ ವಕೀಲರಾದಂತಹ ಎಸ್ ಬಸವರಾಜ್ ಅವರು, ಇಲ್ಲ, ಕಮಲ್ ಹಾಸನ್ ಅವರು ಸ್ಟುಪಿಡ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಕರ್ನಾಟಕ ಕನ್ನಡ ಪದ ಪುರಾಣಗಳಲ್ಲೂ ಬಳಕೆಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ಕಮಲ್ ಹಾಸನ್ ಪರ ವಕೀಲರ ಆಕ್ಷೇಪ ಕೂಡ ವ್ಯಕ್ತವಾಗಿದೆ. ಬಸವರಾಜ್ ಅವರ ಸ್ಟುಪಿಡ್ ಪದ ಬಳಕೆ ಮಾಡಿದ್ದರ ಸಂಬಂಧ ರಾಜ್ ಕಮಲ್ ಫಿಲಮ್ಸ್ ಪರ ವಕೀಲರು ಆಕ್ಷೇಪವನ್ನು ಹೊರಹಾಕಿದ್ದಾರೆ. ಇದಾದ ಬಳಿಕ ಸಾಹಿತ್ಯ ಪರಿಷತ್ ಪರವಾದಂತಹ ವಕೀಲರು ಇದಕ್ಕೆ ವಿಷಾದ ಕೂಡ ವ್ಯಕ್ತಪಡಿಸಿದ್ರು. ಸದ್ಯ ಪ್ರಕರಣದ ವಿಚಾರಣೆ ಜೂನ್ 20ಕ್ಕೆ ಮುಂದೂಡಿಕೆಯಾಗಿದೆ. ಈ ಮೂಲಕ ಈ ಸಿನಿಮಾ 20ನೇ ತಾರೀಕಿನವರೆಗೂ ರಿಲೀಸ್ ಆಗೋದಿಲ್ಲ ಅನ್ನೋದು ಸಾಬೀತಾಗಿದೆ. ಇನ್ನು ಸದ್ಯದ ಮಟ್ಟಿಗೆ ಈ ಸಿನಿಮಾವನ್ನ ರಿಲೀಸ್ ಮಾಡೋದಿಲ್ಲ ಅಂತ ಚಿತ್ರತಂಡ ಈ ಮೊದಲೇ ಹೇಳಿಕೆಯನ್ನು ನೀಡಿತ್ತು. ಇದೀಗ ಇದೇ ಹೇಳಿಕೆಯನ್ನ ಮುಂದುವರಿಕೆ ಮಾಡಲಾಗಿದೆ. ಈ ವೇಳೆ ಹೈಕೋರ್ಟ್ ವಿವೇಚನೆ ಬಳಸುವಂತೆ ಸಲಹೆ ಕೂಡ ನೀಡಿದೆ. ಹೀಗಾಗಿ ಜೂನ್ 20ರವರೆಗೆ ಈ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗೋದಿಲ್ಲ. ಇನ್ನು ಸುಪ್ರೀಂ ಅಂಗಳಕ್ಕೂ ಕೂಡ ಈ ಪ್ರಕರಣ ಹೋಗಿದೆ. ಈ ಹಿಂದೆ ಈ ಪ್ರಕರಣದ ವಿಚಾರಣೆ ಮಾಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿತ್ತು. ಈ ಪ್ರಕರಣವನ್ನ ಹೈಕೋರ್ಟ್ ನಲ್ಲಿ ಬಗೆಹರಿಸುವಂತೆ ಸೂಚಿಸಿತ್ತು. ಆದ್ರೆ ಸಂಧಾನದ ಮೂಲಕ ಪ್ರಕರಣ ಬಗೆಹರಿಸಿಕೊಳ್ಳಲು ಹೈಕೋರ್ಟ್ ಸೂಚಿಸಿತ್ತು ಅಂತ ಕಮಲ್ ಹಾಸನ್ ಪರ ವಕೀಲರು ಸುಪ್ರೀಂಗೆ ತಿಳಿಸಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಿಚಾರಣೆ ಮಾಡಿದೆ. ಒಟ್ಟಿನಲ್ಲಿ 20ನೇ ತಾರೀಕಿನವರೆಗೆ ಈ ಸಿನಿಮಾ ಕರ್ನಾಟಕದಲ್ಲಿ ಬ್ಯಾನ್. ಅದಾದ ಬಳಿಕ ಏನಾಗುತ್ತೋ ಪ್ರಶ್ನಾರ್ಥಕ. ಒಂದು ವೇಳೆ ರಿಲೀಸ್ಗೆ ಹಸಿರು ನಿಶಾನೆ ತೋರಿದ್ರೂ ಕೂಡ ಕರ್ನಾಟಕದಲ್ಲಿ ಈ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಬಹುದು ಮತ್ತದೇ ಪ್ರಶ್ನಾರ್ಥಕ. ನಮಸ್ಕಾರ.